ಸ್ವಲ್ಪ ಈ ಬ್ಲಾಕ್ ಪ್ರಿಂಟ್ ಮಾಡಿರುವ ಸುಂದರವಾದ ಬಟ್ಟೆಯನ್ನು ನೋಡಿ. ಇದು ಬಟ್ಟೆಯ ಮೇಲೆ ಡಿಸೈನ್ ಮಾಡುವ ಅತ್ಯಂತ ಹಳೆಯ ಮತ್ತು ಮೋಜಿನ ವಿಧಾನವಾಗಿದೆ. ಇಂದು ನೀವು ಕೂಡ ಇದೇ ರೀತಿಯಾಗಿ ಬಟ್ಟೆಯನ್ನು ಡಿಸೈನ್ ಮಾಡಲಿದ್ದೀರಿ. ಯಾವುದೇ ಡ್ರೆಸ್, ಸ್ಕರ್ಟ್, ಶರ್ಟ್ ಅಥವಾ ಸಲ್ವಾರ್ ಕಮೀಜ್ ಆಗಿರಬಹುದು. ನಿಮಗಾಗಿ ಒಂದು ಸವಾಲು ಇದೆ. ನೀವು ನಿಮ್ಮದೇ ಸ್ವಂತ ಬ್ಲಾಕ್ ಪ್ರಿಂಟ್ ಡಿಸೈನ್ ಮಾಡಿ. ನೀವು ಎಷ್ಟು ಸೃಜನಶೀಲರಾಗಿರಬಹುದು ಎಂದು ನೋಡೋಣ. ಎಲ್ಲಕ್ಕೂ ಮೊದಲು ಅಗತ್ಯ ವಸ್ತುಗಳನ್ನು ಸಂಗ್ರಹಿಸಿ. ಬಟ್ಟೆ, ಮರದ ಬ್ಲಾಕ್ ಅಥವಾ ಹಳೆಯ ಡಸ್ಟರ್, ಜೂಟ್ ದಾರ, ದಪ್ಪ ರಬ್ಬರ್ ಬ್ಯಾಂಡ್, ಪೇಂಟ್ನ ಬಣ್ಣಗಳು, ಬ್ರಷ್ ಮತ್ತು ಅಭ್ಯಾಸಕ್ಕಾಗಿ ಪೇಪರ್. ಮರದ ಬ್ಲಾಕ್ ಮೇಲೆ ಜೂಟ್ನ ದಾರವನ್ನು ಸುತ್ತಲು ಪ್ರಾರಂಭಿಸಿ. ನಿಮ್ಮ ಬಳಿ ಬ್ಲಾಕ್ ಇಲ್ಲದಿದ್ದರೆ ನೀವು ಪೆನ್ಸಿಲ್ ಬಾಕ್ಸ್, ಡಸ್ಟರ್, ಹಳೆಯ ಚಾರ್ಜರ್ ಅಥವಾ ಚಪ್ಪಟೆಯಾದ ಕಲ್ಲನ್ನು ಸಹ ಬಳಸಬಹುದು. ದಾರವನ್ನು ನಡುವಿನಲ್ಲಿ ಸ್ವಲ್ಪ ಜಾಗ ಉಳಿಸಿ ಸುತ್ತಿಕೊಳ್ಳಿ. ಇದರಿಂದ ಪ್ರಿಂಟ್ ಸ್ಪಷ್ಟವಾಗಿ ಕಾಣಿಸುತ್ತದೆ. ನಂತರ ಅದನ್ನು ಚೆನ್ನಾಗಿ ಕಟ್ಟಿ. ನೀವು ದಪ್ಪ ರಬ್ಬರ್ ಬ್ಯಾಂಡ್ಗಳನ್ನು ಸಹ ಬಳಸಬಹುದು. ಅವುಗಳನ್ನು ಎಳೆದು ಒಂದು ಮಾದರಿ ರೂಪುಗೊಳ್ಳುವಂತೆ ಬ್ಲಾಕ್ನ ಮೇಲೆ ಸುತ್ತಿಕೊಳ್ಳಿ. ಬ್ರಷ್ನಿಂದ ಬಣ್ಣವನ್ನು ತೆಗೆದುಕೊಂಡು ದಾರ ಅಥವಾ ರಬ್ಬರ್ ಬ್ಯಾಂಡ್ನ ಮೇಲೆ ಸಮವಾಗಿ ಹಚ್ಚಿರಿ. ಈಗ ನೀವು ಡಿಸೈನ್ ಮಾಡಲು ಬಳಸುವ ಬಟ್ಟೆಯ ಮೇಲೆ ಬ್ಲಾಕ್ ಅನ್ನು ಇಟ್ಟು ಅದನ್ನು ಬಲವಾಗಿ ಒತ್ತಿರಿ. ಅದು ಯಾವುದೇ ಬಟ್ಟೆ ಆಗಿರಬಹುದು. ಕರವಸ್ತ್ರ, ದುಪ್ಪಟ, ಬ್ಯಾಗ್ ಅಥವಾ ಟೀ ಶರ್ಟ್. ಬ್ಲಾಕ್ ಅನ್ನು ಬಲವಾಗಿ ಒತ್ತಿದ ನಂತರ ವಾಪಸ್ಸು ತೆಗೆದುಕೊಳ್ಳಿ. ಇದು ನಿಮ್ಮ ಮೊದಲ ಪ್ರಿಂಟ್ ಆಗಿರುತ್ತದೆ. ಬ್ಲಾಕ್ಗಳನ್ನು ಸ್ವಲ್ಪ ಸ್ವಲ್ಪ ದೂರದಲ್ಲಿ ಇಟ್ಟುಕೊಂಡು ಒಂದು ಸುಂದರವಾದ ಮಾದರಿ ತಯಾರಾಗುವವರೆಗೂ ಪದೇ ಪದೇ ಮುದ್ರಿಸುತ್ತಿರಿ. ನೀವು ಹೃದಯ, ರೌಂಡ್, ಸ್ಪೈರಲ್ ಮುಂತಾದ ಆಕೃತಿಗಳಲ್ಲಿ ದಾರವನ್ನು ಅಂಟಿಸುವ ಮೂಲಕವೂ ಹೊಸ ಡಿಸೈನ್ಗಳನ್ನು ಮಾಡಬಹುದು ಮತ್ತು ಇದು ನಿಮ್ಮ ಅಂತಿಮ ಡಿಸೈನ್ ಆಗಿದೆ. ಬಟ್ಟೆಯ ಮೇಲೆ ಮುದ್ರಿಸುವ ಮೊದಲು ನೀವು ಕಾಗದದ ಮೇಲೂ ಅಭ್ಯಾಸ ಮಾಡಬಹುದು. ಒಂದು ವಿಡಿಯೋ ರೆಕಾರ್ಡ್ ಮಾಡಿ ನಮಗೆ ನಿಮ್ಮ ಬ್ಲಾಕ್ ಡಿಸೈನ್ ತೋರಿಸಿ ಮತ್ತು ನೀವು ನಿಮ್ಮ ಟೀ ಶರ್ಟ್, ಕರವಸ್ತ್ರ, ದುಪ್ಪಟ ಅಥವಾ ಯಾವುದೇ ಬಟ್ಟೆಯ ಮೇಲೆ ಅದನ್ನು ಹೇಗೆ ಬಳಸಿದ್ದೀರಿ ಎಂದು ನಮಗೆ ತೋರಿಸಿ. ನಿಮ್ಮ ಸುಂದರವಾದ ಡಿಸೈನ್ಗಳನ್ನು ನೋಡಲು ನಾವು ಕಾತುರದಿಂದ ಕಾಯುತ್ತಿದ್ದೇವೆ. ಆಲ್ ದಿ ಬೆಸ್ಟ್.